ಓಕೆ, ನೀವು ಅಲ್ಲಿ ನೋಡ್ತಾ ಇದ್ದೀರಾ ಗೂಗಲ್ ಸಂಸ್ಥೆಯ ಕಚೇರಿ. ಹೋಗೋಣ ಈಗ ನಾವು. ಸ್ನೇಹಿತರೆ, ಇವರು ಭವ್ಯ ಧುವಾ ಅಂತ ಸ್ನೇಹಿತರೆ, ನನ್ನ ವೈಯಕ್ತಿಕ ಮ್ಯಾನೇಜರು, ಯೂಟ್ಯೂಬ್ ಪರ್ಸನಲ್ ಮ್ಯಾನೇಜರು. ಕರುನಾಡ ತಾಯಿ ಸದಾ ಚಿನ್ಮಯಿ. ಸ್ನೇಹಿತರೆ ನಮಸ್ಕಾರ, ಶುಭೋದಯ. ನಿಮಗೆ ಹೇಗಿದ್ದೀರಿ? ಕಲಾ ಮಾಧ್ಯಮಕ್ಕೆ ಸ್ವಾಗತ. ನಾನು ಪರಂ. ಸ್ನೇಹಿತರೆ, ನನಗಿರುವಂಥದ್ದು ವಿಶ್ವವಿಖ್ಯಾತವಾದಂತಹ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ನೋಡಿ ಇದು ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದು ನಂಬರ್ 1 ಏರ್ಪೋರ್ಟ್ ಅಂತ ಹೆಸರು ಪಡೆದಿರುವಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 1 ಜಾಗದಲ್ಲಿದ್ದೀನಿ. ಸ್ನೇಹಿತರೆ, ಏನೋ ಪರಂ ಬೆಳಗ್ಗೆ ಎಲ್ಲೋ ಹೊರಟಿದೆಯಾ, ಇನ್ನೂ ಈಗ ಬೆಳಗ್ಗೆ 4 ಗಂಟೆ ಅಂತ ನೀವು ಕೇಳ್ತಾ ಇರ್ಬೋದು. ಸ್ನೇಹಿತರೆ, ನಾನೀಗ ಹೋಗ್ತಾ ಇರುವಂಥದ್ದು ಸ್ನೇಹಿತರೆ ದೆಹಲಿಗೆ, ರಾಷ್ಟ್ರದ ರಾಜಧಾನಿ ದೆಹಲಿಗೆ. ಸ್ನೇಹಿತರೆ, ರಾಷ್ಟ್ರದ ರಾಜಧಾನಿ ದೆಹಲಿಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಗುರ್ಗಾವ್ನ ಯೂಟ್ಯೂಬ್ ಆಫೀಸ್ಗೆ ಹೊರಟಿದ್ದೀನಿ ಸ್ನೇಹಿತರೆ, ಯೂಟ್ಯೂಬ್ ಹೆಡ್ ಆಫೀಸ್ಗೆ. ಏನು ಪರಂ ಏನು ಮಾಡ್ತೀಯ ಅಲ್ಲಿ ಹೋಗಿ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ನಾನು ಅಲ್ಲಿ ಹೋಗಿ ಯೂಟ್ಯೂಬ್ನ ವಾರ್ಷಿಕ ಸಭೆ ಅಂದರೆ ಯೂಟ್ಯೂಬ್ ಆ್ಯನ್ಯುವಲ್ ಮೀಟಿಂಗ್ನ ಅಟೆಂಡ್ ಮಾಡಬೇಕಾಗಿದೆ. ಸ್ನೇಹಿತರೆ, ಯೂಟ್ಯೂಬ್ ವರ್ಷಕ್ಕೊಂದ್ಸಲ ಮೀಟಿಂಗ್ ಮಾಡುತ್ತೆ, ಭಾರತದ ಆಯ್ದ ಕೆಲವು ಕಂಟೆಂಟ್ ಕ್ರಿಯೇಟರ್ಸ್ನ ಆಹ್ವಾನಿಸುತ್ತೆ, ಒಂದು ಸಭೆ ಮಾಡುತ್ತೆ, ಹೊಸ ಅಪ್ಡೇಟ್ಸ್ಗಳನ್ನು ಚರ್ಚೆ ಮಾಡುತ್ತೆ, ನಮಗೊಂದಷ್ಟು ಹೊಸ ಇನ್ಪುಟ್ಸು, ಹೊಸ ಜನಗಳ ಭೇಟಿ, ನಮ್ಮ ಹಾಗೆ ಇರುವಂಥ ಹೊಸ ಕಂಟೆಂಟ್ ಕ್ರಿಯೇಟರ್ಗಳ ಭೇಟಿ, ಇದೆಲ್ಲ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಕಲಾ ಮಾಧ್ಯಮವನ್ನು ಕೂಡ ಕರೆದಿದ್ದಾರೆ. ನಾನು ಹೋಗ್ತಾ ಇದ್ದೀನಿ ಸ್ನೇಹಿತರೆ, ನಿಮ್ಮ ಆಶೀರ್ವಾದ ಇರಲಿ. ಕನ್ನಡಿಗರ ಪ್ರೀತಿ ಆಶೀರ್ವಾದ ಇರೋದ್ರಿಂದಲೇ ಇದು ಸಾಧ್ಯ ಆಗಿರುತ್ತದೆ. ಯಾಕಂದರೆ ಝೀರೋದಲ್ಲಿದ್ದ ನಮ್ಮನ್ನು ವಿಮಾನದಲ್ಲಿ ಓಡಾಡುವ ಮಟ್ಟಿಗೆ ತಂದಂಥವರು ನೀವು, ನಿಮ್ಮ ಪ್ರೀತಿ ಆಶೀರ್ವಾದ. ಸೊ ಬನ್ನಿ ಹೋಗೋಣ. ಯೂಟ್ಯೂಬ್ನ ಗುರ್ಗಾಂವ್ ಆಫೀಸ್ ಹೇಗಿದೆ, ಯೂಟ್ಯೂಬ್ ವಾರ್ಷಿಕ ಸಭೆ ಆ್ಯನ್ಯುವಲ್ ಮೀಟಿಂಗ್ ಹೇಗೆ ನಡೆಯುತ್ತೆ, ಜೊತೆಗೆ ಬೇರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಬಂದಿರಬಹುದು, ಅವನ್ನೆಲ್ಲ ಭೇಟಿ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ, ನಿಮಗೂ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಹೋಗೋಣ. ಸ್ವಾಗತ ಕಲಾ ಮಾಧ್ಯಮಕ್ಕೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನಮ್ಮ ವಿಮಾನದ ಬೋರ್ಡಿಂಗ್ ಶುರುವಾಗಿದೆ. ಗೇಟ್ ನಂಬರ್ 30, ಇಂಡಿಗೋ, ಬ್ಯಾಂಗ್ಳೂರ್ ಟು ದೆಹಲಿ. ಹೋಗೋಣ. Welcome to Indigo. We would love to take off with you at the earliest. ನಾನು ಬಂದ ಸ್ನೇಹಿತರೆ ದೆಹಲಿಗೆ, ನ್ಯೂ ಡೆಲ್ಲಿ ಏರ್ಪೋರ್ಟ್. ನಮ್ಮನ್ನು ಏರ್ಪೋರ್ಟ್ನಿಂದ ಹೊರಗಡೆ ಸಾಗಿಸುವಂಥ ಬಸ್ ಇಲ್ಲಿ ರೆಡಿ ಇದೆ, ಅದ್ರಲ್ಲಿ ಹೋಗೋಣಂತೆ. ಕೆಲವು ಸಲ ಹೀಗಾಗುತ್ತೆ ನಮಗೆ, ಅಂದರೆ ವಿಮಾನ ಬಂದು ನಿಲ್ಲೋ ಜಾಗ ದೂರ ಇದ್ದರೆ ಈ ಥರ ಬಸ್ಸಲ್ಲಿ ನಾವು ಹೋಗಿ ತಲುಪಬೇಕಾಗಿರೋ ಜಾಗ ಅಂದರೆ ಪ್ಲ್ಯಾಟ್ಫಾರ್ಮ್ ಆಚೆಗೆ ದಾಟಿಸ್ತಾರೆ. ಬನ್ನಿ ಒಳಗಡೆ ಹೋಗೋಣಂತೆ. ನೋಡಿ, ದೆಹಲಿ ಮೆಟ್ರೋಗೆ ಇಲ್ಲಿ ಇಳಿಬೇಕು ನಾವು. ಇಲ್ಲಿ ದೆಹಲಿ ಏರ್ಪೋರ್ಟ್ ಇದೆಯಲ್ಲ, ಏರ್ಪೋರ್ಟಿಂದ ಆಚೆ ಬಂದ ತಕ್ಷಣ ನಿಮಗೆ ಮೆಟ್ರೋ ಸಿಗುತ್ತೆ. ಬೆಂಗಳೂರಿನಲ್ಲೂ ತುಂಬ ಬೇಗ ಆಗಬೇಕು ಮೆಟ್ರೋ, ಯಾಕಂದರೆ ಏರ್ಪೋರ್ಟಿಗೆ ಬರೋರಿಗೆ ತುಂಬ ಯೂಸ್ ಆಗಬೇಕು ಬೆಂಗಳೂರು ಏರ್ಪೋರ್ಟಿಗೆ. ಸ್ನೇಹಿತರೆ, ನಾನು ಬಂದೆ ಈಗ ಗುರುಗ್ರಾಮಕ್ಕೆ. ಇಲ್ಲಿ ತುಂಬ ಸೆಕ್ಟರ್ಗಳಿದ್ದಾವೆ. ಇಲ್ಲಿ ನಾನೀಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಈ ರಸ್ತೆ ನೋಡಿ, ನೀವು ದಯವಿಟ್ಟು ನೋಡಿ, ಈ ರಸ್ತೆಯಲ್ಲಿ ಹೋಗಬೇಕು 2 ಕಿಲೋಮೀಟ್ರು. ಸೊ ಇಲ್ಲಿಂದ ಹೋಗ್ತೀನಿ ನಾನು. ಸ್ವಲ್ಪ ಟೈಮ್ ಇದೆ ಹೋಗೋಕ್ಕೆ, ಅದಕ್ಕೆ ನಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು 2 ಕಿಲೋಮೀಟರ್ಸ್ ಬೆಳಗ್ಗೆ ವಾಕ್ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ. ಆಟೋ ಇದೆ ಅಲ್ಲಿಗೆ, ಆದರೆ ಬೇಡ ಅಂತ ಅನ್ನಿಸ್ತು. ಒಳ್ಳೆ ವಾಕ್ ಆಗುತ್ತೆ ಅಂತೇಳಿ ಹೋಗ್ತಾ ಇದ್ದೀನಿ. ಉಪಹಾರ ಸಿಕ್ಕಿಲ್ಲ, ಟಿಫನ್ ಸಿಕ್ಕಿಲ್ಲ. ಎಲ್ಲರೂ ಟಿಫನ್ ಕೂಡ ಸಿಗ್ಬೋದು, ಮಧ್ಯೆ ನೋಡೋಣ. ಯೂಟ್ಯೂಬ್ ಓನ್ಡ್ ಬೈ ಗೂಗಲ್ಲು, ಅಂದರೆ ಗೂಗಲ್ನವ್ರ ಮಾಲೀಕತ್ವದ್ದು ಯೂಟ್ಯೂಬು. ಸೊ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀನಿ ನಾನೀಗ. ಹೇಗಿದೆ ಗೂಗಲ್ ಆಫೀಸ್ ನೋಡೋ ಕುತೂಹಲ ನನಗೂ ಇದೆ. ಫಸ್ಟು ನಾನು ಟಿಫನ್ ಮಾಡಬೇಕು. 10:30 ಟೈಮ್ ಈಗ. ನಾನು ಬೆಳಗ್ಗೆ 2:30 ಎದ್ದಿರೋದು. 2:30 ಎದ್ದು ರೆಡಿಯಾಗಿ ಕ್ಯಾಬ್ ಹತ್ತಿ, ಅಲ್ಲಿಂದ ವಿಮಾನ ಹತ್ತಿ, ಅಲ್ಲಿಂದ ಮೆಟ್ರೋ ಹತ್ತಿ, ಅಲ್ಲಿಂದ ಆಟೋ ಹತ್ತಿ ಬಂದಿದ್ದೀನಿ. ಸುಸ್ತಾಗಿದೆ. ನೋಡೋಣ ಎಲ್ಲಿ ಟಿಫನ್ ಸಿಗುತ್ತೆ, ಮಾಡೋಣ. ಅಪ್ಪ ಅಂತೂ ಟಿಫನ್ ಸಿಕ್ತು. ಇಲ್ಲಿ ನಾರ್ತ್ ಇಂಡಿಯಾ ಸ್ಟೈಲು ನೋಡಿ, ಪೂರಿ ಬಾಜಿ, ಚೋಳೆ ಭಟೂರ ಈ ಥರದ್ದೆಲ್ಲ ಇದೆ. ಅದನ್ನೇ ತಿನ್ನಬೇಕು, ಬೇರೆ ದಾರಿ ಇಲ್ಲ. ಸೊ ಇಲ್ಲಿ ನಾನು ರೋಟಿ ಹೇಳಿದ್ದೀನಿ. ಪೂರ್ತಿ ಇಲ್ಲಿ ಅಣ್ಣ ಈ ಥರ ಬಿಸಿ ಬಿಸಿ ಮಾಡಿ, ಪುಲ್ಕ ಅಂತ ಕರಿತಾರಲ್ಲ ಆ ಥರದ್ದು ಮಾಡಿಕೊಡ್ತಾರೆ. ರೋಟಿ, ಅನ್ನ ಎಲ್ಲ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಇಲ್ಲಿ ನೋಡಿ, ಇಲ್ಲಿ ಗೂಗಲ್ ಸಂಸ್ಥೆಯ ಕಚೇರಿ ನೀವು ಅಲ್ಲಿ ನೋಡ್ತಾ ಇದ್ದೀರಿ. ಸ್ನೇಹಿತರೆ, ರಾಜೀವ್ ಚೌಕ್ ಆ ಕಡೆ ಹೋದರೆ ಜೈಪುರ್ ಕೂಡ ಹೋಗುತ್ತೆ, ಜೈಪುರ್ ಹೈವೇ. ಆದರೆ ಈಗ ಸಡನ್ನಾಗಿ ನಾವು ಒಳಗಡೆ ಹೋಗೋಕ್ಕಾಗಲ್ಲ. ಯಾಕೆ ಗೊತ್ತಾ, ಆ ಮೀಟಿಂಗ್ ಇರೋದು 2 ಗಂಟೆಗೆ, 2 ಗಂಟೆಯಿಂದ 6 ಗಂಟೆ. ಗೂಗಲ್ನವ್ರು ಎಷ್ಟು ಪ್ರೊಫೆಷ್ನಲಾಗಿ ವರ್ಕ್ ಮಾಡ್ತಾರೆ ಅಂದರೆ, ಟೈಮ್ ಎಕ್ಸಾಕ್ಟ್ಲಿ ಎಷ್ಟು ಗಂಟೆಗೆ ಬರಬೇಕು, ರಿಪೋರ್ಟಿಂಗ್ ಎಷ್ಟು ಗಂಟೆಗೆ, ರಿಜಿಸ್ಟ್ರೇಷನ್ ಎಷ್ಟು ಗಂಟೆಗೆ ಅಂತೆಲ್ಲ. ಅಂದರೆ ಅಲ್ಲೊಂದು ಫಾರ್ಮಲ್ ರಿಜಿಸ್ಟ್ರೇಷನ್ ಥರ ಇರುತ್ತೆ. ನಮಗೆ ಇನ್ವೈಟ್ ಕಳಿಸಿದ್ದಾರೆ ಅವರು, ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಸೊ ಬಂದಿದ್ದೀನಿ. ಈಗಿನ 11:30, ಇನ್ನು 1.5 ಅವರ್ ಮೇಲ್ಗಡೆ ಟೈಮ್ ಇದೆ. ಸೊ ನಾವಿಲ್ಲಿ ಸುತ್ತ ಓಡಾಡ್ತಿರೋಣ. ಫಸ್ಟು ಆ ಗೂಗಲ್ ಆಫೀಸ್ ಒಳಗಡೆ ಹೋಗೋದು ಹೇಗೆ ಎಲ್ಲ ನೋಡ್ಕೊಂಬೋಣಂತೆ, ಬನ್ನಿ. ಸ್ನೇಹಿತರೆ, ಇದೆ ಗೂಗಲ್ ಮತ್ತು ಯೂಟ್ಯೂಬ್ನ ದೆಹಲಿ ಕಚೇರಿ ಅಂತ ಗುರ್ಗಾಂವ್ ಆಫೀಸು. ಯೂಟ್ಯೂಬ್ನ ಆ್ಯನ್ಯುವಲ್ ಮೀಟಿಂಗ್ ಈಗ ಶುರು ಆಗುತ್ತೆ ಶಾರ್ಪ್ 2 ಗಂಟೆಗೆ. ಈಗ 1:50 ಆಗಿದೆ, ಇನ್ನೊಂದು 10 ನಿಮಿಷ ಇದೆ.
ನೋಡಿ ಇದೆ ಆ ಜಾಗ, ಯೂಟ್ಯೂಬ್ ಮೀಟಿಂಗ್ ನಡೆಯುವಂಥ ಜಾಗ ಇದೆ ಸ್ನೇಹಿತರೆ. ಸೊ ಏನು ನಡೆಯುತ್ತೆ ಇಲ್ಲಿ ನೋಡೋಣಂತೆ. ಬಹುಶಃ ನನಗನ್ಸೋ ಪ್ರಕಾರ ಯೂಟ್ಯೂಬ್ನ ಕರೆಂಟ್ ಟ್ರೆಂಡ್ಸ್, ಅಂದರೆ ಈ ಪ್ರೆಸೆಂಟ್ ನಡೀತಿರೋ ಟ್ರೆಂಡ್ಸ್ ಏನು, ಹೊಸದೇನು ಬದಲಾಗಲಿದೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೊಸದು ಕೊಡೋಕ್ಕೆ ನಾವು ಏನೇನು ಮಾಡಬೇಕು ಅಂತನ್ನೆಲ್ಲ ಮಾತಾಡ್ಬೋದು. ಜೊತೆಗೆ ನಮ್ಮ ಬೇರೆ ಬೇರೆ ರಾಜ್ಯಗಳ ಕ್ರಿಯೇಟರ್ ಜೊತೆಗೂ ನಾವು ಮಾತಾಡ್ಬೋದು. ಎಷ್ಟು ಚೆನ್ನಾಗಿ ಒಳ್ಳೆ ವ್ಯವಸ್ಥೆ ಇದೆ ಇಲ್ಲಿ. ಇಂಟ್ರಾಕ್ಟಿವ್ ಥರದ್ದು ಒಂದು ಸೆಷನು, ಒಂದು 4-5 ತಾಸು ಇರುತ್ತೆ. ನೋಡೋಣ ಎಷ್ಟು ಸುಂದರವಾಗಿ ಸುಸಜ್ಜಿತವಾಗಿ ಪಕ್ಕಾ ಒಂದು ಕಾರ್ಪೊರೇಟ್ ಆಫೀಸ್ ನೋಡಿದ್ದು. ಒಂದು ಇಂಟರ್ನ್ಯಾಷನಲ್ ಕಂಪ್ನಿ ಗೂಗಲ್ಲು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ. ಈಗೆಲ್ಲ ಇಲ್ಲಿ ಇಂಟ್ರಾಕ್ಷನ್ ನಡೆಯುತ್ತಲ್ಲ, ಅದಕ್ಕೆಲ್ಲ ಮೈಕು, ಸ್ಪೀಕರು, AV ಆಡಿಯೋ ವಿಡಿಯೋ ಸೆಟಪ್ಗೆ ಈ ಟೀಮು, ಆಮೇಲೆ ಬೇರೆ ಬೇರೆ ರಾಜ್ಯಗಳ ಕ್ರಿಯೇಟರ್ಸು ಆಲ್ರೆಡಿ ಚರ್ಚೆಲಿದ್ದಾರೆ. ನನಗೆ ತುಂಬ ಜನ ಪರಿಚಯ ಆದರು. ಡೆಲ್ಲಿ, ಹರಿಯಾಣ, ಪಂಜಾಬ್, ತಮಿಳ್ನಾಡು, ಬಿಹಾರ್, ಹೈದ್ರಾಬಾದ್ ತುಂಬ ಜನ ಕ್ರಿಯೇಟರ್ಸ್ ನನ್ನ ಫ್ರೆಂಡ್ಸ್ ಆದರು. ಒಂದಷ್ಟು ನಂಬರ್ಸ್ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಈ ಥರದ್ದು ಒಂದು, ಅಂದರೆ ಇಂಡಿವಿಜುವಲ್ ಕೂತ್ಕೊಳ್ಳೋಕ್ಕಿಂತಲೂ ಇವರೇನು ಮಾಡಿದ್ದಾರೆ ಅಂದರೆ ನಿಮ್ಮ ಬೇರೆ ಬೇರೆ ರಾಜ್ಯಗಳ ಫೆಲೋ ಕ್ರಿಯೇಟರ್ ಜೊತೆಗೆ ನೀವು ಕೂತ್ಕೊಂಡು ಚರ್ಚೆ ಮಾಡಲಿ, ಬೇರೆ ಬೇರೆ ವಿಷಯಗಳು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನೋಡಿ ಈ ಥರ ಒಂದು ಇಂಟ್ರಾಕ್ಟಿವ್ ಟೇಬಲ್ಸ್, ಚೇರ್ಸ್ ಮಾಡಿಸಿದ್ದಾರೆ. Hi folks, thank you so much for joining. There are creators and people virtual as well. So we'll start in couple of minutes, and people who are joining us offline, you can interact with the creators. The setup is very interactive, so you can sit with people you don't know, and we'll just start with couple of minutes. Okay, thank you. ಸ್ನೇಹಿತರೆ, ಇವರು ಭವ್ಯ ಧುವಾ ಅಂತ ಸ್ನೇಹಿತರೆ, ನನ್ನ ವೈಯಕ್ತಿಕ ಮ್ಯಾನೇಜರು, ಯೂಟ್ಯೂಬ್ ಪರ್ಸ್ನಲ್ ಮ್ಯಾನೇಜರು. ಇವ್ರು ನಾನು ನಿಮ್ಮೆಲ್ಲರ ಪರವಾಗಿ ಇವರು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಡೌಟ್ಸ್ನ ಅವ್ರು ಸಾಲ್ವ್ ಮಾಡ್ತಿದ್ದಾರೆ ಆನ್ಲೈನು, ಆಫ್ಲೈನ್ ಕರೆದ್ರು. ಸರ್, ಮೆನಿ ಥ್ಯಾಂಕ್ಸ್ ಟು ಯು. Absolutely, thank you for joining. We really hope you have learned a lot in these sessions, and I see you implement all these things in your channel. So really happy to have you, man. ಧನ್ಯವಾದ. ಸೊ ನಮ್ಮ ಮ್ಯಾನೇಜರ್ ನೀವು ನೋಡಿದ್ರಲ್ಲ, ಖುಷಿ ಆಯ್ತಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್ ಲಾಟ್. ಸೊ ಇವಾಗ ತಾನೇ ಮುಗೀತು ನಮ್ಮ ಮೀಟಿಂಗು. ಇಲ್ಲೇನು ಹೇಳ್ಕೊಟ್ರು, ಇಲ್ಲೇನು ಕಲ್ತ್ವಿ, ಇದೆಲ್ಲ ನಾನು ನಿಮ್ಗೆ ಇನ್ನೊಂದು ವೀಡಿಯೋ ಮಾಡಿ ತಿಳಿಸ್ತೀನಿ. ಬಟ್ ಬೇಸಿಕ್ಲಿ ಏನು ಹೇಳ್ಕೊಟ್ರು ಅಂತಂದರೆ 2026ರಲ್ಲಿ ಯೂಟ್ಯೂಬ್ನಲ್ಲಿ ಏನೇನು ಹೊಸ ಟ್ರೆಂಡ್ ಆಗ್ತಾಯಿದೆ ಅಂತ. ಯೂಟ್ಯೂಬ್ ಮೀಟಿಂಗಿಗೆ, ವಾರ್ಷಿಕ ಸಭೆಗೆ ಬಂದು ದೆಹಲಿಗೆ, ಗುರ್ಗಾವ್ಗೆ ಬಂದು ಭಾಳ ಸಂತೋಷ ಆಯಿತು. ನಮ್ಮ ಬೇರೆ ಬೇರೆ ರಾಜ್ಯದ ಅನೇಕರನ್ನ ಭೇಟಿಯಾಗಿ ಕೂಡ ನನಗೆ ಸಂತೋಷ ಆಯಿತು. ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರೆ. ಸೊ ಧನ್ಯವಾದ ಯೂಟ್ಯೂಬ್ ಸಂಸ್ಥೆಗೆ. ಅಂದರೆ ಕನ್ನಡದ ಕಂಟೆಂಟನ್ನ, ಕನ್ನಡದ ಹೊಸ ಹೊಸ ಮನಸ್ಸುಗಳನ್ನು, ಸಾಧಕರನ್ನು ನಿಮಗೆ ತೋರ್ಸೋಕ್ಕೆ, ಡಾಕ್ಯುಮೆಂಟ್ ಮಾಡೋಕ್ಕೆ ನಮಗೊಂದು ಪ್ಲ್ಯಾಟ್ಫಾರ್ಮ್ ಕಲ್ಪಿಸೋದಕ್ಕೆ ಇವೆಲ್ಲರಿಗೂ ಯೂಟ್ಯೂಬ್ಗೆ ಭಾಳ ಮುಖ್ಯವಾಗಿ ಧನ್ಯವಾದ. ಥ್ಯಾಂಕ್ ಯು. ಮತ್ತೊಮ್ಮೆ ಸಿಗೋಣ. ಟೇಕ್ ಕೇರ್. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ.